ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಅಕ್ಕಿ ಪೂರಿಯನ್ನು ಮಾಡ್ತಿದ್ದೇನೆ. ಅದು ಕೂಡ ಅಕ್ಕಿ ರುಬ್ಬಿದ ಅಕ್ಕಿಯಿಂದ ಪೂರಿಯನ್ನು ಮಾಡ್ತಿದ್ದೇನೆ. ತುಂಬ ರುಚಿಕರವಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದು ಚಿಕನ್ ಕರಿ ಜೊತೆಗೆ ಮಟನ್ ಕರಿ ಅಥವಾ ಎಗ್ ಕರಿ, ಹೀಗೆ ವೆಜ್ಜದ್ದು ಸಹ ಕರಿಯಲ್ಲೆಲ್ಲ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಎಷ್ಟು ಸಾಫ್ಟಾಗಿ ಬರುತ್ತಂತ ಇಲ್ಲ, ಇದು ತುಂಬ ಸಾಫ್ಟಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ಸಲ ಮಾಡಿದರೆ ನೀವು ಇಷ್ಟಪಟ್ಟು ತಿಂತೀರಾ. ಇನ್ನು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಮಾಡಲಿಕ್ಕೆ ನಾನು 1 ಕಪ್ಪಿನಷ್ಟು ಇಡ್ಲಿ ರೈಸನ್ನು ತಗೊಂಡಿದ್ದೇನೆ. ಇದನ್ನೀಗ 5 ರಿಂದ 6 ಗಂಟೆಗಳ ಕಾಲ ನೆನೆಸಿಡಬೇಕು ನೀರಿನಲ್ಲಿ. ಈಗ ನೆನೆಸಿಟ್ಟಿದ್ದೇನೆ. ಈಗ 5 ಗಂಟೆ ಆಗಿದೆ ನೋಡಿ. ಅಕ್ಕಿ ಚೆನ್ನಾಗಿ ನೆಂದಿದೆ ನೋಡಿ. ಅಕ್ಕಿ ತೊಳೆದು ತಂದಿದ್ದೇನೆ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ. ಇದನ್ನು ನುಣ್ಣಗೆ ರುಬ್ಬಬೇಕು. ಈಗ ನೋಡಿ, ಇದಕ್ಕೆ ನಾನು 1 ಕಪ್ಪಿನಷ್ಟು ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ. ನಾವು ಎಷ್ಟು ಅಕ್ಕಿ ತಗೊಂಡಿದ್ದೇವೆ ಅಷ್ಟೇ ಅಳತೆಯಲ್ಲಿ ಅನ್ನ ಸಹ ತಗೊಳ್ಬೇಕು. ಇದಕ್ಕೆ ಉಪ್ಪು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು, ಮತ್ತು 3/4 ಕಪ್ಪಿನಷ್ಟು ನೀರು ತಗೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ತಂದಿದ್ದೇನೆ. ಈಗ ನೋಡಿ, ಇದನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೇನೆ. ಇದಕ್ಕೆ ಯಾವುದೇ ಮಿಕ್ಸಿ ತೊಳೆದ ನೀರು ಯಾವುದನ್ನು ಸಹ ಯೂಸ್ ಮಾಡ್ತಾ ಇಲ್ಲ ನಾನು. ಎಷ್ಟು ನೀರು ಹಾಕಿದ್ದೇನೆ ಅಷ್ಟೇ ಇದೆ. ಈಗ ಇದನ್ನು 30 ನಿಮಿಷ ಹಾಗೆ ಇಡಬೇಕು. ಈಗ ನೋಡಿ 30 ನಿಮಿಷ ಆಗಿದೆ. ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದೇನೆ. ಈಗ ನೋಡಿ, ಇದನ್ನು ಎಣ್ಣೆ ಬಿಸಿಗಿಟ್ಟಿದ್ದೇನೆ. ಈಗ ಇದನ್ನು 1 ಸ್ಪೂನ್ ಹಾಕಬೇಕು. ಈ ಥರ ನೋಡಿ. ಈಗ ಇದು ಉಬ್ಬಿ ಬರುತ್ತೆ ನೋಡಿ, ಯಾವ ರೀತಿ ಉಬ್ಬಿ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ, ಸಾಫ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈಗ ನೋಡಿ, ಇದು ಉಬ್ಬಿ ಬಂದ ಮೇಲೆ ಅಷ್ಟರ ತನಕ ಮುಟ್ಟಬಾರ್ದು. ಇದನ್ನು ಉಬ್ಬಿ ಬಂದ ಮೇಲೆ ಒಂದು ಸಲ ಇದನ್ನು ಉಲ್ಟಾ ಹಾಕಬೇಕು. ಇನ್ನೊಂದು ಸೈಡ್ ಉಲ್ಟಾ ಹಾಕಿಬಿಟ್ಟು ಒಂದು ನಿಮಿಷ ಇದನ್ನು ಫ್ರೈ ಮಾಡಬೇಕು ನೋಡಿ. ಸ್ವಲ್ಪ ಈಗ ಕಲರ್ ಚೇಂಜ್ ಆಗಿದೆ ಎರಡು ಸೈಡ್ ಸಹ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಾಗ ಇದನ್ನು ತೆಗಿಬೇಕು. ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಉಳಿದಂಥ ಹಿಟ್ಟನ್ನು ಈ ರೀತಿ ಎಲ್ಲವನ್ನು ಸಹ ಈ ರೀತಿ ಪೂರಿ ಮಾಡ್ಕೊಂಡು ಮಾಡಿದ್ದೇನೆ ನೋಡಿ. ಸಾಫ್ಟ್ ಬಂದಿದೆ ನೋಡಿ, ಯಾವ ರೀತಿ ಸಾಫ್ಟ್ ಬಂದಿದೆ ನೋಡಿ. ಯಾವ ರೀತಿ ಬಂದಿದೆ ನೋಡಿ. ಥ್ಯಾಂಕ್ ಯು.